ವರ್ಷ ಜನಗಳ ಜೊತೆ ಸಾಗಂತದ್ದು, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗುವಂಥದ್ದು, ಮತ್ತೆ ಸರ್ಕಾರದಿಂದ ಏನೆಲ್ಲ ನಾವು ಸರ್ಕಾರಿಗೆ ಪಡ್ಕೊಬಹುದು, ನಮ್ಮ ಮುಖಂಡರಿಗೆ ಕಾರ್ಯಕರ್ತರಿಗೆ ಏನ್ ನ್ಯಾಯ ಕೊಡಿಸೋದು, ಅವ್ರಿಗೆ ಸಣ್ಣ ಸಣ್ಣ ಅಧಿಕಾರಗಳನ್ನ ಪಕ್ಷದಿಂದ ಹಂಚುವಂತ ಕೆಲಸಕ್ಕೂ ಸಹ ಒಂದು ಶಕ್ತಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮಗೆ ಮಾನ್ಯ ಮಂತ್ರಿಗಳ ಸಹಕಾರದಿಂದ ಮುನಿಯಪ್ಪಣ್ಣವರು ಮತ್ತೆ ಶಶಿಧರ್ ಮುನಿಯಪ್ಪಣ್ಣವರ ಸಹಕಾರದಿಂದ ನಮಗೆ ಇವತ್ತಿನ ದಿನ ತಮ್ಮೆಲ್ಲರ ಸಹಕಾರದಿಂದ ಬಂದಿದೆ. ನೀವು 52,000 ಜನ ಮತ ಹಾಕಿ ನನ್ನ ಬೆನ್ನಿ ನಿಂತ್ಕೊಂಡಿಲ್ಲ ಅಂದ್ರೆ ನಮ್ಮನ್ನ ಯಾರು ಗಣನೆಗೆ ತಗೊಳ್ತಾ ಇರ್ಲಿಲ್ಲ. ಯಾಕಂದ್ರೆ ಇಷ್ಟು ಜನ ಪುಟ್ಟಣ್ಣವ್ರ ಜೊತೆ ಇದ್ದಾರೆ. ಇನ್ನು ಅವ್ರನ್ನೂ ಸಹ ವಿಶ್ವಾಸಕ್ಕೆ ತಗೊಳ್ಬೇಕು, ಜೊತೆ ತಗೊಂಡು ಹೋಗ್ಬೇಕು. ನೀವು ಸಹ ವಿಶ್ವಾಸ ನಮ್ಮ ಮೇಲೆ ಇಟ್ಟು ನೀವೆಲ್ಲ ನಮ್ಮ ಜೊತೆ ಹೆಜ್ಜೆ ಹಾಕಿ, ಕಾಂಗ್ರೆಸ್ ಅಲ್ಲಿ ಹೆಜ್ಜೆ ಹಾಕಿ ಅಂತೇಳಿ ನಮ್ಗೆ ದೊಡ್ಡವರು ತಾಕೀತ್ ಮಾಡಿದ್ರು. ನಾನು ನಿಮ್ಮ ಹತ್ರನೂ ಸಹ ಸಾಕಷ್ಟು ನಮ್ಮ ಮುಖಂಡರ ಹತ್ರ ಚರ್ಚೆ ಮಾಡಿದೆ. ಕೆಲವರಲ್ಲಿ ಒಪ್ಪಂದ ಪುಟ್ಟಣ್ಣ ನೀವು ಕಾಂಗ್ರೆಸ್ ಪಕ್ಷ ಜೊತೆ ಹೋಗೋದು ಸರಿ ಅಂತ ಇದ್ರು, ಇನ್ನು ಕೆಲವರು ಬೇಡ ಅನ್ನೋದಿತ್ತು. ಆದ್ರೂ ಸಹ ನಿರ್ಣಯ ಯಾವ್ದಾದ್ರು ಒಂದು ರೂಪದಲ್ಲಿ ನಾವು ನಿಂತ್ಕೊಳ್ಳಲೇಬೇಕಾಗ್ತದೆ. ಭವಿಷ್ಯದಲ್ಲಿ ಪುಟ್ಟಣ್ಣನಿಗೆ ಒಳ್ಳೇದಾಗ್ಬೇಕು ಅನ್ನೋದಷ್ಟು ಜನ ಹೋಗ್ಬಾರ್ದಿತ್ತು, ನೀವು ಇಲ್ಲಿದ್ದರೆ ಚೆನ್ನಾಗಿತ್ತು ಅಂತ ಸಹ ಈಗಲೂ ಸಹ ಮಾತಾಡ್ತಾರೆ. ಹಾಗೆ ನಾವೆಲ್ಲಿದ್ರೂ ಸಹ ಜನ ನಮ್ಮ ಮೇಲೆ ಅಭಿಮಾನ ಇಟ್ಟಿರೋಂಥವ್ರು, ನಾವು ಮಾಡೋಂಥ ಕೆಲಸ ಕಾರ್ಯಗಳು ನಮ್ಮನ್ನ ಭವಿಷ್ಯದಲ್ಲಿ ಒಂದು ಒಳ್ಳೆಯ ದಾರಿಗೆ, ಒಳ್ಳೆಯ ಅಧಿಕಾರ ಪಡ್ಕೊಳ್ಳೋದಕ್ಕೆ ದಾರಿ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿ ಜನಸೇವೆ ಮಾಡಿದ್ರೆ, ಈ 4 ವರ್ಷ ಸೇವೆ ಮಾಡಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಪುಟ್ಟಣ್ಣ ಶಾಸಕರ ದಾರಿ ಆಗ್ತದೆ. ಅದು ನಿಮ್ಮ ಸಹಕಾರದಿಂದ, ನಿಮ್ಮ ಸಹಕಾರದಿಂದ. ಅದ್ರಲ್ಲಿ ಎಲ್ಲೂ ಸಹ ವಿಚಾರಗಳು ನಮ್ಮನ್ನು ಕೇಳಲಿಲ್ಲ, ನಮ್ಮನ್ನು ಮಾಡಲಿಲ್ಲ. ಸಾಕಷ್ಟು ಇದು ರಾಜಕೀಯ ಅಂದ್ರೆ ಇದು ಸಮುದ್ರ ಇದ್ದಂಗೆ, ಎಲ್ಲರನ್ನೂ ಬಳಸಬೇಕಾಗ್ತದೆ, ಎಲ್ಲರನ್ನೂ ಸಹ ವಿಶ್ವಾಸ ತರಬೇಕಾಗ್ತದೆ. ಒಬ್ಬರನ್ನ ಕೇಳಲಿಲ್ಲ ಅಂದ್ರೂ ಸಹ ನಾವು ಸಾಧನೆ ಬರ್ತೀವಿ, ಕೇಳಿದ್ರು ಸಹ ಅವರು ನಮ್ಗೆ ಅತಿರೇಕವಾಗಿ ಮಾತಾಡೋಗಳನ್ನ ನೀವೆಲ್ಲ ಹೊಂದಿರ್ತೀರಿ. ಯಾಕಂದ್ರೆ ಸಂದರ್ಭ ಹಂಗಿತ್ತು, ಚುನಾವಣೆ ದಿನ ಹಂಗಿತ್ತು. ಕೆಲವೊಂದು ಕಡೆ ಹೊಂದಾಣಿಕೆ ಮಾಡ್ಕೊಳ್ಳೋಂಥದ್ರಲ್ಲಿ ಅಲ್ಲೇನೋ ಸಣ್ಣ ಪುಟ್ಟ ವ್ಯತ್ಯಾಸಗಳಿರುವಂಥದ್ರಲ್ಲೂ ಸಹ 108 ಭಿನ್ನಾಭಿಪ್ರಾಯಗಳು, ತೊಂದರೆಗಳು ನಮ್ಗೆಲ್ರಿಗೂ ಸಹ ಇದ್ರೂ ಸಹ ಪುಟ್ಟಣ್ಣನ ಮಾತಂತೆ ಪುಟ್ಟಣ್ಣ ಹೇಳಿದ್ದಾರೆ ನಾವು ಹೋಗ್ಬೇಕು ಜೊತೆಯಲ್ಲಿ ಅಂತೇಳಿ ಯಾವ ಬೂತಲ್ಲೂ ಸಹ ತೊಂದರೆ ತಾಪತ್ರಗಳು ಮಾಡ್ಕೊಳ್ದೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಚುನಾವಣೆಯಲ್ಲಿ ಬೂತ್ ಮಟ್ಟದಲ್ಲಿ ತಾವೆಲ್ಲರೂ ಸಹ ಲೀಡ್ ಬರೋಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡುವಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ, ನಮ್ಗಂತೂ ಗೌರವ ತಂದಿದೆ, ನಮಗೂ ಸಹ ಸಂತೋಷ ಆಗಿದೆ. ಅಭ್ಯರ್ಥಿಗಳಿಗೂ ಸಹ ಶಿಡ್ಲಘಟ್ಟದಲ್ಲಿ ಲೀಡ್ ಬರ್ತದೆ ಅಂತೇಳಿ ಅವ್ರಿಗೂ ಒಂದು ಸಹ ಧೈರ್ಯ ಬಂದಿದೆ. ಆ ಶಕ್ತಿ, ಆ ಒಂದು ಪ್ರಯತ್ನಕ್ಕೆ ದಾರಿ ಮಾಡಿದಂಥವ್ರು ನೀವು. ಅದಕ್ಕೆ ನಾವೆಲ್ಲರೂ ಸಹ ಚಿರಋಣಿಯಾಗುತ್ತೀವಿ. ರಾಜೀವ್ ಗೌಡರು ಸಹ ಈ ಕ್ಷೇತ್ರದ ಇದನ್ನ ಕಳೆದ ಚುನಾವಣೆ ಅಭ್ಯರ್ಥಿ ಆಗಿದ್ರು. ಅವ್ರನ್ನೂ ಸಹ ಹೊಂದ್ಕೊಂಡು ಹೋಗ್ಬೇಕು, ಬೂತ್ಗಳಲ್ಲಿ ತಾವೆಲ್ಲರೂ ಸಹ ಮುಖಂಡರನ್ನು ಒಂದು ಮಾಡ್ಬೇಕಂತ ಹೇಳಿದ್ರು. ನಾವಂತೂ ಪ್ರಾಮಾಣಿಕವಾಗಿ ಮಾಡಿ ಎಲ್ಲ ಬೂತಲ್ಲೂ ಮತದಾನ ಆಗುವಂತ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಶ್ರಮಿಸಿದಂಥದ್ದನ್ನ ನಾವು ಕಂಡಿದ್ದೀವಿ, ಕೇಳಿದ್ದೀವಿ. ಮತ್ತೆ ಆ ಚುನಾವಣೆ ಸಹ ಆಗಿದೆ. ಅದರಂತೆ ತಾವು ಸಹ ಮನೆ ಮನೆಗೆ ಹೋಗುವಂಥದ್ದು, ಮತ ಕೇಳುವಂಥದ್ದು, ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಕಾರ್ಯಕ್ರಮಗಳು ಹೇಳುವಂಥದ್ದು, ಮಹಿಳಾ ಮತದಾರರನ್ನ ಯಶಸ್ವಿಯಾಗಿ ಮತನ ಪಡೆಯುವಂತ ನಿಟ್ಟಿನಲ್ಲಿ ನೀವೆಲ್ಲರೂ ಸಹ ಬೂತ್ ಮಟ್ಟದ ಮುಖಂಡರುಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರಿ ಅಂತೇಳಿ ನನಗಂತೂ ಗಟ್ಟಿ ಧೈರ್ಯ ಇದೆ, ಹೆಮ್ಮೆ ಇದೆ. ಯಾಕಂದ್ರೆ ಪ್ರತಿಯೊಬ್ಬ ಮುಖಂಡನೂ ಸಹ ಅಮ್ಮ ನಿಮ್ಗೆ ಕಾಂಗ್ರೆಸ್ ಪಕ್ಷದ ಏನು ಗೃಹಲಕ್ಷ್ಮಿ ಯೋಜನೆ 2,000 ಬರ್ತಾ ಇದೆಯಾ, ಬಂದಿದ್ಯಾ, ಮುಂದೇನು ಸಹ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದ NDA ಸರ್ಕಾರ, INDA ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಪ್ರತಿ ತಿಂಗಳೂ ಸಹ 8,500 ಪ್ರತಿ ಕುಟುಂಬಕ್ಕೆ 1 ಲಕ್ಷ ಬರ್ತದೆ ಅಂತೇಳಿ ನಮ್ಮ ಕಾರ್ಯಕ್ರಮದ ಪ್ರಣಾಳಿಕೆ ಆಗಿತ್ತು. ಅದನ್ನು ಸಹ ವಿವರವಾಗಿ ಪ್ರತಿ ಕುಟುಂಬಕ್ಕೂ ಸಹ ಹೇಳಂತ ಕೆಲಸ ನೀವು ಮಾಡಿದಿರೇ ಇಲ್ವಾ? ಅವೆಲ್ಲನೂ ಸಹ ಈ ಚುನಾವಣೆಯಲ್ಲಿ ಗೌತಮ್ ಗೆಲ್ಲೋದಕ್ಕೆ ವರ ಆಗಿದೆ. ಜನನೂ ಸಹ ಪರಿವರ್ತಿತರಾಗಿ ಕಾಂಗ್ರೆಸ್ ಪಕ್ಷದ ಕಡೆ ಮುಖ ಮಾಡಿ ಮತ ಹಾಕುವಂತ ಕೆಲಸ ಆಗಿದೆ. ಮತ ಹಾಕಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೌತಮ್ ಅವರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ತಾರೆ, ಗೆದ್ದು ತೀರ್ತಾರೆ. ಯಾಕಂದ್ರೆ ಬಿಜೆಪಿಯವರ ಉದ್ದೇಶ ಯಾರು ಸಹ ಅಭಿವೃದ್ಧಿ ಆಗಂತದ್ದು, ಯಾವ ಕುಟುಂಬಗಳು ಸಹ ಬಡತನದಿಂದ ಮುಂದೆ ಬರುವಂತ ನಿಟ್ಟಿನಲ್ಲಿ ಅವರು ಯಾವ ಕಾರ್ಯಕ್ರಮಗಳು ಸಹ ಇದುವರೆಗೂ 10 ವರ್ಷದಿಂದನೂ ಮಾಡದೆ ಬಂದಿದ್ದಾರೆ. ಬರೀ ಖಾಲಿ ಕೈಯಲ್ಲಿ ಚಪ್ಪಾಳೆ ಹೊಡೀರಿ ಅಂತ ಹೇಳೋದು, ಖಾಲಿ ಕೈಗೆ ತಟ್ಟೆ ಕೊಟ್ಬಿಟ್ಟು ಜಾಟೆ ಬಾರಿಸಿ ಅಂತ ಹೇಳೋದು, ಬೂತಲ್ಲಿ ಓಟ್ ಆಗ್ತಾ ಇಲ್ಲ ಅಂದ್ರೆ ಮಹಿಳೆಯರು ಹೋಗ್ಬಿಟ್ಟು ನೀವು ತಟ್ಟೆ ಹೊಡ್ಕೊಂಡು ಓಟ್ ಹಾಕಿ ಅಂತ ಹೇಳಿ ಪ್ರಚಾರ ಮಾಡಿ ಅಂತ ಹೇಳಂತದ್ದು, ಉದ್ಯೋಗ ಕೊಡಿ ಅಂತ ಯುವಕರಿಗೆ ಅವ್ರಿಗೇನೋ ಒಂದು ರೀತಿ ನೋವಾಗೋ ರೀತಿ ಮಾತಾಡಿದೆ ಎಲ್ಲೂ ಸಹ 10 ವರ್ಷದಿಂದ ಒಂದು 10,000 ವಿದ್ಯಾವಂತ ಯುವಕರಿಗೆ ಉದ್ಯೋಗ ಕೊಡದೇ ಇರೋಂತ
ಒಂದು ಸೃಷ್ಟಿ ಮಾಡ್ತಾರಂತ ಪ್ರಧಾನಮಂತ್ರಿ ಯಾರಾದ್ರೂ ಇದ್ರೆ ಅದು ಮಾನ್ಯ ಮೋದಿ ಜಿ ಏನಿದ್ದಾರೆ ಪ್ರಧಾನಮಂತ್ರಿಗಳು ಅವ್ರಿಗೆ ಆ ಶ್ರೇಯಸ್ ಹೇಳ್ತದೆ. ಸೊ ದೊಡ್ಡ ಶೂನ್ಯ ಯುವಕರಿಗೆ ಕೊಟ್ಟಿರಂತ ಕೊಡುಗೆ ಏನಂದ್ರೆ ದೊಡ್ಡ ಶೂನ್ಯ. ಆದ್ರೂ ಸಹ ಯುವಕರಲ್ಲಿ ಅವರ ಬಗ್ಗೆ ಕಳೆದ 10 ವರ್ಷವೂ ಸಹ ಒಂದು ಬಲವಾದ ನಂಬಿಕೆ ಇತ್ತು. ಈ ದೇಶನ ಎಲ್ಲೋ ಒಂದು ದುಡ್ಡು ತಗೊಂಡೋಗ್ತಾರೆ, ಇಲ್ಲಿ ನೆಮ್ಮದಿಯಿಂದ ಬದುಕುವಂತ ವಾತಾವರಣ ಸೃಷ್ಟಿ ಆಗ್ತದೆ, ಉದ್ಯೋಗಕ್ಕೆ ಕೈಗಾರಿಕೆ ಕ್ರಾಂತಿಗಳು ಮಾಡ್ತಾರೆ, ರೈತರಿಗಿರೋ ಸಂಕಷ್ಟಗಳಿಗೆ ಒಂದು ಕೃಷಿ ಕ್ರಾಂತಿ ಮಾಡ್ತಾರೆ, ಅವರ ನೆರವಿಗೆ ಬರ್ತಾರೆ, ಅವರ ಬೆನ್ನಿಗೆ ನಿಂತ್ಕೊಳ್ತಾರೆ ಅಂತೇಳಿ, ಕಾರ್ಮಿಕರ ಬೆನ್ನು ನಿಂತ್ಕೊಳ್ತಾರೆ ಅಂತೇಳಿ, ಮತ್ತೆ ಸಾಕಷ್ಟು ತುರ್ತುಕೊಳಗಾದಂತ ಒಳಗೊಂಡವ್ರಿಗೆ ಕಲ್ಯಾಣ ಕಾರ್ಯಕ್ರಮಗಳು ಮಾಡ್ತಾರೆ ಅಂತೇಳಿ ನೀರಾವರಿ ಕಾರ್ಯಕ್ರಮಗಳು ಮಾಡ್ತೀವಿ, ಚಾನಲ್ಗಳು ಕಟ್ತೀವಿ, ಡ್ಯಾಮ್ಗಳು ಕಟ್ತೀವಿ, ಬುಲೆಟ್ ಟ್ರೈನ್ ಓಡಿಸ್ತೀವಿ, ಸ್ಮಾರ್ಟ್ ಸಿಟಿಗಳು ಮಾಡ್ತೀವಿ, ಏನೇನು ಹೇಳಕ್ಕಾಗ್ತದೋ ಎಲ್ಲ ಹೇಳ್ಬಿಟ್ಟು ಈಗಲೂ ಸಹ ಇನ್ನೇನು 2047 ಅಥವಾ ಇನ್ನ 3 ವರ್ಷ ಆಗ್ತದೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಅವಾಗ ಸಿಂಗಾಪುರ್ ಆಗಿರ್ತದೆ, ಅಮೆರಿಕ ಆಗಿರ್ತದೆ ಅಂತ ಹೇಳ್ತಾರೆ. ಅಲ್ಲಿವರೆಗೂ ಜನ ಇರ್ಬೇಕಲ್ಲ, ನೆಮ್ಮದಿಯಾಗಿ ಜೀವನ ಮಾಡ್ಬೇಕಲ್ವ. ಆ ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಒಂದು ಒಳ್ಳೆ ವಾತಾವರಣ, ಮೂಲಭೂತ ಸೌಕರ್ಯ ಕೊಡ್ರಪ್ಪ, ಅದಕ್ಕೆ ಒಳ್ಳೆ ಒಂದು ವಾತಾವರಣ ಸೃಷ್ಟಿ ಮಾಡ್ರಿ ಅಂದ್ರೆ ಅವ್ರು ಏನು ಮಾಡಲಿಲ್ಲ. ಬಣ್ಣ ಬಣ್ಣದ ಮಾತುಗಳು ಹೇಳಂತದ್ದು ಜನಕ್ಕೆ ಎಲ್ಲ ಒಂದ್ ರೀತಿ ಕೋಮು ದ್ವೇಷ ಬಿತ್ತನೆ ಮಾಡಂತ ಕೆಲಸಗಳನ್ನ ಮಾಡ್ಕೊಂಡು ಕಾಲಹರಣ ಮಾಡಿದ್ದು ನಮ್ಮ ಕಣ್ಮುಂದೆ ಇದೆ. ಇದೆಲ್ಲನೂ ಸಹ ಇಡೀ ದೇಶದಲ್ಲಿ ಗಮನಿಸಿದ್ದಾರೆ, ಬರೀ ಕರ್ನಾಟಕದಲ್ಲಿ ಅಲ್ಲ, ಇಡೀ ದೇಶದಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರ ಪಾದಯಾತ್ರೆ ಫಲ ಕೊಟ್ಟಿದೆ. ಅವರು ಪ್ರತಿಯೊಬ್ಬ ಯುವಕರನ್ನ ಮಾತಾಡುವಂಥದ್ದು, ಬಡವರನ್ನ ಮಾತಾಡುವಂಥದ್ದು, ಒಬ್ಬ ಕೂಲಿ ಕೆಲಸ ಮಾಡೋಂಥವ್ರನ್ನ ಮಾತಾಡುವಂಥದ್ದು, ಮತ್ತೆ ಅವರು ಬರೀತಾ ಇರೋಂಥ ಒಂದು ರೀತಿ ಇವತ್ತು ರಾಹುಲ್ ಗಾಂಧಿ ಅವರು ಒಬ್ಬ ಪ್ರಬುದ್ಧ ನಾಯಕ, ಪ್ರಧಾನಿ ಪಟ್ಟಕ್ಕೆ ಅವರು ಆರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ದಿನ ದೇಶದಲ್ಲಿ ಒಳ್ಳೆ ನಾಯಕನಾಗಿ ಹೊರಹೊಮ್ಮಿರುವಂಥದ್ದು ರಾಹುಲ್ ಗಾಂಧಿ ಅವರು. ಭವಿಷ್ಯದಲ್ಲಿ ಕಳೆದ ಈ ಬಾರಿ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗೋದಕ್ಕೆ ಇಡೀ ದೇಶ ಆಶೀರ್ವಾದ ಮಾಡುತ್ತದೆ ಅಂತೇಳಿ ಇವತ್ತಿನ ಮುನ್ಸೂಚನೆ, ಇವತ್ತಿನ ಸರ್ವೆಗಳೆಲ್ಲವೂ ಸಹ ಹೇಳ್ತಾರಂಥದ್ದು ನಾವು ನೋಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲೂ ಬರ್ತದೆ, ಮತ್ತಷ್ಟು ಅನುಕೂಲ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ನಮ್ಮೆಲ್ಲ ಸಾರ್ವಜನಿಕರಿಗೆ ದೇಶಾದ್ಯಂತ ಇರಂತ ಬಂಧುಗಳಿಗೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಮುಂದಿನ ದಿನಗಳಲ್ಲೂ ಸಹ ಚುನಾವಣೆಗಳು ಎದುರಿಸುವಂತ ಸಹ ಅದಾಗಬೇಕಾಗ್ತದೆ. ಅನಿರೀಕ್ಷಿತವಾಗಿ ಟಿಕೆಟ್ ಕೊಟ್ಟರು. ಲೀಡರ್ಸ್ ಅಲ್ಲಿ ಗೌತಮ್ ಯಾರಂತ ಗೊತ್ತು, ಆದ್ರೆ ಕಾರ್ಯಕರ್ತರಲ್ಲಿ ಮತದಾರರಲ್ಲಿ ಸರಿಯಾಗಿ ಗೊತ್ತಿರಲಿಲ್ಲ. ಆದರೂ ಕೂಡ ತಾವುಗಳು ನನ್ನ ಕೈ ಹಿಡಿದ್ರಿ. ಎಲ್ಲೇ ಕೇಳಿ ನಮ್ಗೊಂದು ಗಾಬರಿ ಇತ್ತು, ಏನಪ್ಪ ಶಿಡ್ಲಘಟ್ಟ JDS MLA ಗೆದ್ದಿರೋದು, ನಮ್ಗೆ ಅಲ್ಲಿ ಏನಾದ್ರು ಅನುಕೂಲ ಆಗುತ್ತಾ ಇಲ್ಲ ಅಂದ್ರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇಂದ, ಪೊಲೀಸ್ ರಿಪೋರ್ಟ್ ಇಂದ ಪ್ರತಿಯೊಬ್ಬರು ಹೇಳ್ತಾರೆ ಶಿಡ್ಲಘಟ್ಟ ಲೀಡ್ ಬರ್ತದೆ. ಏನು ಯೋಚನೆ ಮಾಡಬೇಡಿ, 15ರಿಂದ 20 ಸಾವಿರ ಶಿಡ್ಲಘಟ್ಟ ಲೀಡ್ ಬರ್ತದೆ. ಇದಕ್ಕೆ ಕಾರಣ ಪುಟ್ಟು ಅಂಜನಪ್ಪನವರು, ಮುಖ್ಯವಾಗಿ ನಮ್ಮ ಹಿರಿಯ ಬಿ ಮುನಿಯಪ್ಪನವರು, ಇವರಿಬ್ಬರನ್ನು ಕೂಡಿಸಿ ಪುಟ್ಟು ಅಂಜನಪ್ಪನವರು, ಅಯ್ಯೋ ನಾನೇನೇ ಆಗ್ಲಿ ನಾನು ಕಾಂಗ್ರೆಸ್ ಅವನು, ನಾನು ಮಾಡೇ ಮಾಡ್ತೀನಿ, ಅವ್ರು ಒಪ್ಕೊಳ್ತಾರೆ ಬಿಡ್ತಾರೋ ನಾನಂತೂ ಮಾಡೇ ಮಾಡ್ತೀನಿ ಅಂತ ಪುಟ್ಟು ಅಂಜನಪ್ಪನವರು ಮೊದಲು ನಿಂತ್ಕೊಂಡ್ರು. ಇವರಿಬ್ಬರು ಸೇರಿಸಿ ಬಿ ಮುನಿಯಪ್ಪನವರು ಅವರು ಅಸಾಧ್ಯ ದಿನ ಸಾಧ್ಯ ಮಾಡಿಕೊಡು. ಕಾರ್ಯಕರ್ತರು ಅಷ್ಟೇ ಹುಮ್ಮಸ್ಸಿಂದ ತಮ್ಗೇನೇ ಭೇದ ಭಾವ ಇದ್ರು ಮರೆತು ಕಾಂಗ್ರೆಸ್ಗೆ ಕೆಲಸ ಮಾಡಿದ್ರು. ಪ್ರತಿ ಒಂದು ಬೂತ್ಗಳಲ್ಲಿ ಕೆಲಸ ಮಾಡಿ, ಪ್ರತಿ ಮನೆ ಕೆಲಸವಾಗಿ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಹೇಳಿ, ನನ್ನ ಬಗ್ಗೆ ಹೇಳಿ, ಜನಗಳ ಮನವೊಲಿಸಿ ವೋಟ್ ಹಾಕ್ಸುವಂತ ಕೆಲಸ ಅಂತೂ ಮಾಡಿದ್ದಾರೆ. ಅದಕ್ಕೆಲ್ಲ ನಾನು ತುಂಬಾ ಧನ್ಯವಾದಗಳು. ಬಂಧುಗಳೇ, ಈ ನಮಗೆ 133 ಸೀಟ್ ಬಂತು, 136 ಸೀಟ್ ಬಂತು. ಯಾವಾಗ ನಮಗೆ 136 ಸೀಟ್ ಬಂತು, ಅವತ್ತೇ NDA ಸರ್ಕಾರ ಅಲ್ಲಾಡಕ್ಕೆ ಸ್ಟಾರ್ಟ್ ಆಯಿತು. ಅವತ್ತೇ ಹೇಳಿದ್ರು, ಈ ಕರ್ನಾಟಕದ ರಿಸಲ್ಟ್ ಇದೊಂದು ದಿಕ್ಸೂಚಿ, ಕೇಂದ್ರದಲ್ಲಿ ಸರ್ಕಾರ ಬದಲಾವಣೆ ಆಗೋದಕ್ಕೆ ಇಲ್ಲಿಂದ ಶುರುವಾಗುತ್ತೆ. ಅದೇ ರೀತಿ ಬಂದಿದೆ. ಏನು ನಮಗೆ ಫಸ್ಟ್ 3 ಹಂತಗಳಲ್ಲಿ ಚುನಾವಣೆ ನಡೀತು ಈ ದಕ್ಷಿಣ ಭಾರತದಲ್ಲಿ. ಇಲ್ಲಿ ರಿಸಲ್ಟ್ ಮೋದಿ ಸಾಹೇಬ್ರಿಗೆ ಗೊತ್ತಾಗೋಯ್ತು, ನಾನು ಉಳಿಯಲ್ಲ ಅಂತ ಹೇಳಿ. ನೀವು ಈ ನಡುವೆ ನೋಡಿದ್ರೆ ಪ್ರತಿಯೊಂದು ಸಭೆಯಲ್ಲೂ ತಾನೇನು 10 ವರ್ಷದಿಂದ ಮಾಡಿದ್ದೀನಿ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇನ್ನು ಮುಂದೆ ಸರ್ಕಾರ ಅವಕಾಶ ಕೊಟ್ರೆ ಏನ್ ಮಾಡ್ತೀನಿ ಅದ್ರ ಬಗ್ಗೆ ಮಾತಾಡ, ಬರೀ ಹಿಂದೂ ಮುಸ್ಲಿಂ ನೀವೇನಾದ್ರೂ ಕಾಂಗ್ರೆಸ್ಗೆ ವೋಟ್ ಹಾಕಿದ್ರೆ ನಾಳೆ ದಿನ
ಇಂಡಿಯನ್ ಟೀಮ್ ಕ್ರಿಕೆಟ್ ಟೀಮ್ ಮುಸ್ಲಿಮ್ಸ್ ಆಗ್ಬಿಡುತ್ತಂತೆ, ಅಯೋಧ್ಯೆಗೆ ಬೀಗ ಆಗ್ತೀವಂತೆ. ಒಬ್ಬ ಪ್ರಧಾನಮಂತ್ರಿ ಮಾತಾಡ್ತಿರೋಂಥ ಮಾತು ಆ ಘನತೆಗೆ ಸರಿ ಹೋಗ್ತಿರೋಂಥ ಮಾತುಗಳು ಪ್ರಧಾನಿ ಒಂದು ಮಾತಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಭಯ ಶುರುವಾಗಿದೆ. ಅದಕ್ಕೆ ತಲೆಕೆಟ್ಟು ಇಂಥ ಮಾತುಗಳು ಮಾತಾಡ್ತಾರೆ. ಕಾಂಗ್ರೆಸ್ ಏನು ಓದಿರೋರಿಗೆ ಅದು ಅರ್ಥ ಆಗ್ಬೇಕು. ಎಲ್ಲರಿಗೂ ಅರ್ಥ ಆಗುತ್ತೆ. ಅಲ್ಲ ಸರ್, ಓದಿರೋರಿಗೆ ಒಂದು ಈ 10 ವರ್ಷಗಳಲ್ಲಿ ಏನು ಬಿಜೆಪಿಗೆ ವೋಟ್ ಹಾಕಿರೋರು ಒಂದು ಮಾತ್ರ ಸ್ಪಷ್ಟವಾಗಿ ಅರ್ಥ ಆಗಿದೆ. ಈ ದೇಶ ಉಳಿಸಬೇಕು, ಬೆಳೆಸಬೇಕಂದ್ರೆ ಅದು ಓನ್ಲಿ ಕಾಂಗ್ರೆಸ್ ಮಾತ್ರ. ಯಾವ ಮೋದಿ, ಯಾವ ಬಿಜೆಪಿ ಇವರೆಲ್ಲ ಬರೀ ಸುಳ್ಳೆ ಹೇಳಿದಾರೆ ಹೊರತು ಈ ದೇಶಕ್ಕೋಸ್ಕರ ಏನು ಕೆಲಸ ಮಾಡಿಲ್ಲ ಅಂತ ಅರ್ಥ ಮಾಡಿಕೊಂಡು ಜನ ಇವತ್ತು ಇಂಡಿಯಾ ಬ್ಲಾಕ್ ಅಂತ ಏನ್ ಮಾಡ್ಕೊಂಡಿದೀವಿ, ಒಕ್ಕೂಟ ಏನ್ ಮಾಡ್ಕೊಂಡಿದೀವಿ, ಅದಕ್ಕೆ ಪ್ರತಿ ಹಂತದಲ್ಲೂ ನಮಗೆ ಅನುಕೂಲ ಮಾಡ್ಕೊಂಡು ಬರ್ತಾರೆ. ಜನಕ್ಕೆ ಅರ್ಥ ಆಗಿದೆ, ಗೊತ್ತು ಈ ದೇಶ ಉಳಿಬೇಕಂದ್ರೆ ಕಾಂಗ್ರೆಸ್ ಇರಬೇಕು ಅಂತ ಹೇಳಿ, ಕಾಂಗ್ರೆಸ್ ಇಂದಲೇ ಈ ದೇಶ ಉದ್ಧಾರ ಆಗಕ್ಕೆ ಸಾಧ್ಯ ಅಂತ ಹೇಳಿ ಪಾಪ ಜನ ಕೂಡ ತೀರ್ಮಾನ ತಗೊಂಡು ನಮ್ಮ ಕಡೆ ಒಲವು ತೋರಿದ್ದಾರೆ. ನಾವಂತೂ ಗೆಲ್ಲೋದಂತೂ ಖಂಡಿತ, ಕೇಂದ್ರದಲ್ಲಿ ಸರ್ಕಾರ ಮಾಡೋದಂತೂ ಖಂಡಿತ. ಏನು ಭರವಸೆಗಳು ನಾವು ಪ್ರಣಾಳಿಕೆ ಅದೆಲ್ಲಾನು ಕೂಡ ಈಡೇರಿಸ್ತೀವಿ. ಹಂಗಾಗಿ ಇದೇ ರೀತಿ ಹುಮ್ಮಸ್ಸು ಪ್ರತಿಯೊಂದು ಚುನಾವಣೆಗೂ ತೋರಿಸಬೇಕು. ಕಾಂಗ್ರೆಸ್ನ ಕಟ್ಟಾಳುಗಳಿಗೆ ಎಲ್ಲರೂ ಇರಬೇಕು, ಒಗ್ಗಟ್ಟು ಇದೇ ರೀತಿ ಇರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ.